ಸಿಲಿಂಡರ್ಗೆಲ್ಲ ಹಾಕ್ಕೊಳ್ಬೇಕು. ಬಳಸಿದೀವಿ ಆದ್ರೂ ಇಷ್ಟು ಬತ್ತೈತೆ. ಸಾಯಂಕಾಲಕ್ಕೆ ಪ್ರಿಪೇರ್ ಆಗುತ್ತೆ. ಈಗ ಒಂದು ಫ್ಲೆಕ್ಸಿಬಲ್ ಸ್ಟವ್ ಇಟ್ಕೊಂಡಿದೀವಿ, ಒಂದು ಫಿಕ್ಸೆಡ್ ಸಿಸ್ಟಮ್ ಇಟ್ಕೊಂಡಿದ್ವಿ. HP ಕನ್ವರ್ಟ್ ಮಾಡ್ಕೊಂಡಿದ್ವಿ. ಇದು ಡೇಂಜರ್ ಅಲ್ಲ ಗ್ಯಾಸ್. ಈ ತರ ಇದು ಕೆಂಪು ಜ್ವಾಲೆನೇ ಇರೋದ್ರಿಂದ ಇದು ಆ ಗ್ಯಾಸ್ಗಿಂತ ಡೇಂಜರಸ್ ಅಲ್ಲ ಇದು. ನೋಡಿ, ಇಂಥ ನಮ್ಮ ನ್ಯಾಚುರಲ್ ಇಂಧನಗಳನ್ನೆಲ್ಲ ಹಾಳು ಮಾಡಿ ನಮ್ಮ ಗೊಬ್ಬರ ಉತ್ಕೃಷ್ಟ ಆಯಿತು, ನಮ್ಮ ಜೀವನಕ್ಕೆ ಬೇಕಾದ ಅವಶ್ಯಕವಾದ ಉರುವಲು ಬಂತು. ದೇಶ ಸ್ವಾವಲಂಬಿ ಆಗಕ್ಕೆ ಇನ್ನೇನು ಬೇಕು? ನಮ್ಮ ವೇಸ್ಟಲ್ಲೇ ನಾವು ಸ್ವಾವಲಂಬಿ ಆಗಬೇಕು. ಸಿದ್ಧ ವಸ್ತು ಮಾಡ್ಕೊಂಡ್ರೆ ನಾವು ಸ್ವಾವಲಂಬಿ ನಮ್ಮಲ್ಲಿರೋ ವಸ್ತುನೇ ನಾವು ಯೂಸ್ ಮಾಡ್ಕೊಂತ. ಎಲ್ಲೋ ಸಿದ್ಧವಾಗಿರೋದು ಬಂದ್ರೆ ನಮ್ಮ ಜೋಬು ಖರ್ಚಾಗುತ್ತದ. ಅವಾಗೆಲ್ಲ ನಾವು ಸ್ವಾವಲಂಬಿ ಅಂದ್ಕೊಳ್ಳ. ದೇಶ ಸ್ವಾವಲಂಬಿ ಆಗಿದೆ, ಪ್ರತಿ ಮನೆ ಸ್ವಾವಲಂಬಿ ಆಗಿಲ್ಲ. ಇನ್ನು ನಾವು ಕೊಂಡ್ಕೊಂಬಂದು ಸ್ವಾವಲಂಬಿ ಆಗ್ತಾ ಇದೀವಿ ಅಷ್ಟೇ. ಸರ್ ನಮಗೆ ಗೊತ್ತಿಲ್ಲ ಸರ್, ಇಷ್ಟು ಖರ್ಚು ಮಾಡಿ ಇಷ್ಟು ಈಸಿಯಾಗಿ ನಾವು ಗೋವಾ ಗ್ಯಾಸ್ ಮಾಡ್ಕೊಬೋದು ಅಂತ ಹೇಳಿ. ಈಗ ಆಲ್ರೆಡಿ ಮಾಡ್ಕೊಂತಿದ್ದೆ ಕರ್ನಾಟಕದಾಗೆ. ಇದು ನೋಡಿ, ನನಗಿಂತ ಈಗ ಅಲ್ಲೇ ಒಂದೊಂದು ಐಡಿಯಾ ಮುಂದೆ ಹೆಜ್ಜೆ ಇಟ್ಕೊಂತ ಇದಾರೆ. ನಾವೇ ಬ್ರಹ್ಮ ಅಂತ ಅಲ್ರ. ಈಗ ಒಂದ್ ಹೆಜ್ಜೆ ಹೋಗಿದೀವಿ, ಈಗ ಅಲ್ಲೇ 2 ಹೆಜ್ಜೆ ಹೋಗ್ತಾ ಇದಾರೆ. ಅಲ್ಲೇ ಈಗ ಹೆಂಗ ಹಾಳಾಗೋ ವಾಟರ್ ಟ್ಯಾಂಕಾಗೆ ನಾವು ಮಾಡ್ಕೋಬಹುದು. ನಮ್ಮೂರಾಗ ಸಿಗುವಂತ ಈ ಸಂಪನ್ಮೂಲ ಅಲ್ಲ ಸರ್. ಆಫ್ ಮಾಡಿ, ವೇಸ್ಟ್ ಆಗ್ಬಿಡುತ್ತೆ ಸುಮ್ಮನೆ. ಅಲ್ಲಿ ಮುದ್ದೆಗಿದ್ದೆ ಮಾಡಕ್ಕೆ ಕೆಳಗಡೆ ತೆಗೆದಿಟ್ಕೊಳಕ್ಕೆ ಸ್ವಲ್ಪ ಇಲ್ಲಿ ತೋರಿಸ್ರಿ. ಇಲ್ಲಿ ಈ ಹೆಂಗ್ ಜಂಟ್ ಹಚ್ಕೊಂಡೇವ್ ಎಲ್ಲ ಟೀ ಏನ್ ಇರ್ತೈತೆ ಲ್ಯಾಟ್ರಲ್ಲೇ ನಮಗ್ ಬ್ರಹ್ಮಾಂಡ. ಮೈಕ್ರೋಟ್ಯೂಬ್ ಲ್ಯಾಟ್ರಲ್ಲೇ ನಮಗ್ ಬ್ರಹ್ಮಾಂಡ ಸೃಷ್ಟಿಸ್ಕೊಂಡು ಅದೇ ನಲ್ಲಿ ಅದೇ ಶವರ್ ಎಲ್ಲ ನಾವು ಅದ್ರಾಗ ಲೀಕೇಜ್ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ. ಲೀಕೇಜ್ ಅದರಿಂದ ಇವರು ಲ್ಯಾಟ್ರಲ್ ಯಾಕೆ ಮಾಡೋರೆ? ಲೀಕೇಜ್ ಏನಾಗಲ್ಲ. ಅದೆಲ್ಲ ಸಿಂಗಲ್ ಇದಿರೋದು, ಅದು ಬರ್ನರ್. ಇದು ಡಬಲ್ ಬರ್ನರ್. ನೀವು ಆಲ್ರೆಡಿ HP ಏನಿರುತ್ತೋ ಒಳಗಡೆ ಜೆಟ್ ಇರುತ್ತೆ, ಜೆಟ್ ತೆಗೆದು ಓಲ್ನ ಅಗಲಿಸ್ಕೊಳ್ಳಿ ಅಷ್ಟೇ. ಮಾಮೂಲಿ ನೀವು ಏನು HP ಯೂಸ್ ಮಾಡ್ತಿದ್ರೆ ಅದನ್ನೇ ಕನ್ವರ್ಟ್ ಮಾಡ್ಕೊಳ್ಳಿ. DI ತರ ಕೆಲಸ ಆಗುತ್ತೆ ಈಗ. ಸರ್ ಅದು ಯಾವ ಜೆಟ್ ಒಂದು ಸ್ವಲ್ಪ ತೋರಿಸಿ. ಈ ಕಡೆ ಇರುತ್ತೆ, ಇಲ್ಲಿ ಕಾಪರ್ ಇರುತ್ತೆ, ಇಲ್ಲಿ ಕಡೆಗೆ ಹಾಕಿರ್ತಾನೆ. ಈ ಕಡೆ ಸಣ್ಣದು 0.5 ಇರುತ್ತೆ ಅದು ಓಲ್. ಇಲ್ಲಿ ಅದು ತೆಗೆದ್ರೆ ಇದನ್ನ ರಿಮೂವ್ ಮಾಡಿದ್ರೆ ಇಲ್ಲಿ ಸಿಗುತ್ತೆ. ಆಮೇಲೆ ಅದನ್ನ ಡ್ರಿಲ್ ಮಾಡಿಸ್ಬೇಕಷ್ಟೇ. 4mm 2mm 4mm ಇರಂಗೆ ಅದನ್ನ ಓಲ್ ಹಾಕ್ಸ್ಬೇಕು. ಸರ್ ನಮ್ ಗ್ಯಾಸ್ಗಳಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇದೆಯಲ್ಲ, ನೀವು ಇಲ್ಲಿ ಫಿಲ್ ಮಾಡಿದ್ರಲ್ಲ, ಅಲ್ಲ ಇಲ್ಲಿ ಹತ್ಕೊಂಡ್ಬಿಡೋದು. ಅದಕ್ಕೆ ನಾವು ಅದನ್ನ ಸೀಲ್ ಮಾಡಾಕಿದ್ವಿ. ಇಲ್ಲಿ ಖಾಲಿ ಇದ್ರೆ ಏನಾಗುತ್ತೆ ಗೊತ್ತಾ, ಇಲ್ಲಿ ಹತ್ಕೊಂಡ್ಬಿಡುತ್ತೆ ಇಲ್ಲಿ ಬಂದು. ಅವಾಗ ಇದನ್ನ ಫಿಲ್ ಮಾಡ್ಬೇಕು. ಈಗ ಇಲ್ಲಿ ಬರೋ ಗಾಳಿನೇ ಕೆಂಪು ಜ್ವಾಲೆ ಏನಾಗುತ್ತೆ, ಇದು ಚರ್ಮಕ್ಕೆ ತಾಕಬೇಕು. ಇದು ಸೂರ್ಯಗೆ ಸಮಾನನೇ ಈ ಜ್ವಾಲೆ. ಹೆಂಗಸರುಗಳಿಗೆ ಅಡಿಗೆ ಮಾಡ್ಬೇಕಾದ್ರೆ ಇದು ಚರ್ಮಕ್ಕೆ ತಾಗೋದು. ಅವಾಗ ವಿಟಮಿನ್ D ಕ್ರಿಯೇಟ್ ಆಗುತ್ತೆ. ಗಂಡಸರಿಗೆ ಮಾರ್ನಿಂಗ್ ಎದ್ದೋಗಾರಲ್ಲ, ದನ ಕರ ಕಟ್ಬೇಕಾದ್ರೆ ಎಲ್ಲ ಅಲ್ಲ, ಅವ್ರ ಚರ್ಮಕ್ಕೆ ಸೂರ್ಯನಿಂದ ಸಿಗುತ್ತೆ. ಪ್ರಕೃತಿಲಿ ಒಂದು ಕೆಲಸ ಮಾಡಿದ್ರೆ ಅಲ್ಲೊಂದು ಬೈ ಪ್ರಾಡಕ್ಟ್ ಆ ಪ್ರಕೃತಿಯಿಂದ ಚಾರ್ಜ್ ಆಗುತ್ತೆ. ಅದು ಪ್ರಕೃತಿನೇ ಮಾಡಬೇಕು. ನೀವು ಕೂತ್ಕೊಂಡಿದ್ದು ರೆಡಿಮೇಡ್ ಆಗಿ ಗ್ಯಾಸು ಇವೆಲ್ಲ ಬಂದ್ಬಿಟ್ರೆ ಏನಾಗುತ್ತೆ, ಮಸಿ ಆಗುತ್ತೆ. ತಿಕ್ಕಾರ ಯಾರು ಅಂತಾರೆ, ವರ್ತಮಾನ ಯೋಚನೆ ಮಾಡ್ತಾರೆ, ಭವಿಷ್ಯದಾಗೆ ದುರಂತಕ ಅನುಭವಿಸುತ್ತಾರೆ. ಇಲ್ಲಿ ವರ್ತಮಾನ ಕಷ್ಟ ಆದರೆ ಪ್ರಕೃತಿಲಿ ಭವಿಷ್ಯದಕ್ಕೆ ಸುಖ ಇರುತ್ತೆ. ಅವತ್ತಿನ ಸುಖನೇ ನೋಡ್ತಾ ಇದೀವಿ ಎಲ್ಲ ನಾವು. ಆಮೇಲೆ ಮುಗ್ದು ಹೋಗೋ ಸಂಪನ್ಮೂಲ ಅದು. ಇದು ಮುಗ್ದು ಹೋಗೋದಲ್ಲ, ನಮ್ಮಲ್ಲೇ ವೇಸ್ಟ್ ಆಗುತ್ತೆ. ಕಮ್ಮಿ ಸೌದೆಯಲ್ಲೇ ನಡೆಯುತ್ತೆ, ಹೆಚ್ಚು ಸೌದೆನೂ ಬೇಕಾಗಿಲ್ಲ. ಎಲ್ಲಿ ಬೇಕಾದ್ರೂ ಆಪ್ರೇಟ್ ಮಾಡೋದು. ನಮ್ಮ ಗ್ಯಾಸ್ ಮುಗ್ದೋತು ಅಂದರೆ ನಾವು ಇದಕ್ಕೆ ಶಿಫ್ಟ್ ಆಗ್ತೀವಿ. ಪ್ಲಸ್ ಇದನ್ನು ನಾವು ಇಂಜೆಕ್ಟ್ ಮಾಡ್ಕೋಬೋದು. ಆ ಬಯೋಗ್ಯಾಸ್ನ ಇದಕ್ಕೆ ಇಂಜೆಕ್ಟ್ ಮಾಡಿದ್ರೆ ಇದನ್ನೇ ಎಫೆಕ್ಟಿವ್ ಆಗಿ ಉರಿತೀವಿ. ನಾನು ಅದನ್ನ ಇಂಜೆಕ್ಟ್ ಮಾಡ್ಕೊಂಡಿದ್ದೀನಿ. ಬೇಗ ಹತ್ಕೊಳಲ್ವಲ್ವ, ಅದಕ್ಕೆ ಗ್ಯಾಸ್ ಚಾರ್ಜಿಂಗ್ ಕೊಟ್ಟರೆ ಫಸ್ಟು ಬೇಗ ಹತ್ಕೊಂಡ್ಬಿಡುತ್ತೆ. ಇದು ಇನ್ನೇನು ಉರಿಬೇಕು. ಹಾಂ ಸರ್. ನೋಡಿ, ದೇಶೀಯ ಉತ್ಪನ್ನಗಳಿಗೆಲ್ಲ ನಾನು ಹೊಗೆ ಬರಲ್ಲ. ಸೌದೆಗಳು ಒಣಗಿರ್ಬೇಕಷ್ಟೇ. ಸೌದೆಗಳು ತೇವ ಇದ್ರೆ ಏನಾಗುತ್ತೆ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ. ಇಜ್ಲು ಬರುತ್ತಾ ಲಾಸ್ಟ್? ಏನು ಬರಲ್ಲ, ನಿಮ್ಗೆ ಇಷ್ಟೇಷ್ಟು ಬೂದಿ ಬರುತ್ತೆ ಅಷ್ಟೇ, ಒಂದು ಇಡೀ ಬೂದಿ. ಇಗ್ಲು ಬಂದರೆ ಅದು ಕರೆಕ್ಟಾಗಿ ಬರ್ನ್ ಆಗಿಲ್ಲ ಅಂತಲೇ ತಿಳ್ಕೊಳ್ರಿ. ಪರಿಪೂರ್ಣವಾಗಿ ಬೂದಿ ಆಯ್ತು ಅಂದರೆ ಕರೆಕ್ಟಾಗಿ ಬರ್ನ್ ಆಗೈತಿ. ಸಂಪೂರ್ಣವಾಗಿ ಬರ್ನ್ ಆಗಿ ಏನು ಸಿಗಲ್ಲ. ಎಷ್ಟು ಅವರ್ ಚಾರ್ಜ್ ಮಾಡಬೇಕು? ಇದು 1 hour ಚಾರ್ಜ್ ಆದರೆ 4 hour ಬ್ಯಾಕಪ್. 4 hour ಬ್ಯಾಕಪ್ ಬರುತ್ತೆ. ಒಂದು 10-15 ಜನಕ್ಕೆ ಅಡುಗೆ ಮಾಡ್ಕೋಬೋದು. ನೀವು ಎಲ್ಲಿ ಬೇಕಾದ್ರೂ ಇದನ್ನು ಶಿಫ್ಟ್ ಮಾಡ್ಬೋದು. ಅದೇನು ತೊಂದರೆ ಏನಿಲ್ಲ, ಎಲ್ಲಿಗೆ ಬೇಕಾದ್ರೂ ಇಟ್ಕೋಬೋದು. ಸರಿ, ನಂಬರ್ 1ನಲ್ಲಿ ಓಡ್ತೈತೆ, 2ನಲ್ಲಿ? ಇದು 3ನಲ್ಲಿ ಓಡ್ತಾ ಇದೆ. ಪಾತ್ರೆ ದೊಡ್ಡದಾದಷ್ಟು ಇದಿರುತ್ತೆ, 2 ಆಗ್ತು. ಈಗ 1ಕ್ಕೆ ಇಷ್ಟು ಓಡ್ತಿರ್ತೀವಿ. ಜೀರಾ ಮಾಡಿದ್ರೆ ಫುಲ್, ಜೀರಾ ಮಾಡಿದ್ರೆ ಆಫ್ ಆಗುತ್ತೆ ಅದು. ಈ ಥರ ನೋಡಿ, ಸೌಂಡ್ ಕಮ್ಮಿ, ಸೌಂಡ್ ಇಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಅದು ಹೆಂಗೆ ವರ್ಕ್ ಆಗುತ್ತೆ. ಕಡಿಮೆ ಆಗುತ್ತೆ, ಇದು ಕಮ್ಮಿ ಆಗೋಗುತ್ತೆ ಸರ್. ನೋಡಿ ಇವಾಗ ಜಾಸ್ತಿ ಆಗ್ತೈತೆ. 2ಕ್ಕೆ ಹಾಕಿದ್ರೆ ಇನ್ನೂ ಹೆಚ್ಚಾಗುತ್ತೆ. ಹಾಂ ಸರ್, ಇಷ್ಟೇ ತಿಳ್ಕೊಳ್ರಿ ಅಲ್ಲ. ಅದಕ್ಕೆ ಅಂಥ ಬಲಿಷ್ಠವಾದ ಕಬ್ಬನ್ನು ಕುಲ್ಮೆ ಕಾಯ್ತಿದ್ದು ಯಾಕೆ ಅಂತಂದರೆ ಆ ಒಂದು ಇದಕ್ಕೆ ಮ್ಯಾನ್ಯಲ್ಲಾಗಿ ಎಳ್ಕೊಳಕ್ಕೆ ಬರಲ್ಲ. ಅದಕ್ಕೆ ಈ ಆಮ್ಲಜನಕ ಬೇಕು ಇದು ಉರಿಯೋಕ್ಕೆ. ಈ ಆಮ್ಲಜನಕ ಎಳ್ಕೊಳಕ್ಕೆ ಬರಲ್ಲ. ಅದಕ್ಕೆ ಏನಾಗುತ್ತೆ, ಇಲ್ಲಿ ಆಮ್ಲಜನಕ ಪೂರೈಸಿದ್ರೆ ಏನಾಗುತ್ತೆ, ಅದು
ಗ್ಯಾಸ್ ಫಾರ್ಮಿಂಗ್ ಸ್ಟಾರ್ಟ್ ಆಗುತ್ತೆ. ಇದು ಅನಿಲದಾಗೆ ಏಕಾಗೋದ್ರಿಂದ ಶಾಖದ ಶಕ್ತಿ ಹೆಚ್ಚಾಗುತ್ತೆ. ಇದು ಘನದಿಂದ ಅನಿಲ ಆಗಿ ಉರಿಯೋಕ್ಕೆ ಸ್ಲೋ ಪ್ರೋಸೆಸ್, ಹಂಗಾಗಿ ರೆಡ್ ಇರುತ್ತೆ. ಈ ರೆಡ್ದು ಡೇಂಜರ್ ಅಲ್ಲ, ಯಾವತ್ತೂ ನೀಲಿ ಬರೋದು ಡೇಂಜರ್. ಅದಕ್ಕೆ ನೀಲಿ ಕಿರಣಗಳನ್ನ ಓಝೋನಾಗಿ ಸೋಸಿ ಜೀವ ಜಂತುಕ್ಕೆ ಕಳಿಸ್ಬೇಕು. ಅದನ್ನೇ ನಾವು ಸೌದೆ ಗ್ಯಾಸ್ ಸಿಲಿಂಡ್ರಿಗೆ ನೀಲಿ ಒಲೆ ಮಾಡ್ತೀವಿ ಅಂದರೆ ನಾವು ಇನ್ನೇ ಮಾಡೋಕ್ಕಾಗುತ್ತೆ. ನೀವು ಹೇಳ್ತೀನಿ ನೀಲಿದೆಲ್ಲ ಡೇಂಜರು ಅಂತಲೇ ಹೇಳೋದು. 100 ಮೇಲೆ ಬರೋ ಬೆಂಕಿಲೆಲ್ಲ ವಿಷ ಇರುತ್ತೆ, ರೇಡಿಯೇಷನ್ ಬರುತ್ತೆ ಅದ್ರಾಗೆ. ನೋಡಿ ಪ್ರಕೃತಿ ಹೆಂಗೆ ಅರ್ಥ ಮಾಡ್ಕೋಬೇಕು ಅಂತ. ನಾನು ಓಝೋನ್ ಕೆಲಸ ಏನು ಅಂತಂದ್ರೆ ಅದು ಈ ಕೆಲಸ ಮಾಡ್ತೀವಿ ನಾವು. ದಿನ ಬೆಳಗಾದ ರಾಕೆಟ್ ಲಾಂಚರು ಅವೆಲ್ಲ ಉಡಾಯಿಸಿ ಈಗ ಆ ಕ್ಷೇತ್ರನೂ ನಾವು ಬ್ಯುಸಿ ಮಾಡಿಬಿಟ್ಟಿದ್ದೀವಿ. ಅಲ್ಲೂ ಮಾಲಿನ್ಯ ಮಾಡ್ತಿದ್ದೀವಿ. ಬುದ್ಧಿವಂತ ದಡ್ಡ ನೆಲ ಮಾಡಿರಿ, ಬುದ್ಧಿವಂತ ಆಕಾಶನೂ ಮಾಲಿನ್ಯ ಮಾಡ್ತಾವೆ. ನೋಡಿ ಯಾವ ಥರ ನಿಯಮ ಆಗಿದ್ದು. ವಿದ್ಯೆನ ಕಲ್ತನ ಅವನು ಸುಧಾರಿಸ್ಬೇಕಾಗಿತ್ತು. ಇನ್ನೂ ಹೆಚ್ಚು ಹಾಳು ಮಾಡೋಕೆ ಅವನಿಗೆ ಜ್ಞಾನ ಕೊಟ್ಟಂಗೆ ಆಗ್ತಾಯಿದೆ. ಇವಾಗ ಪ್ರಪಂಚ ಹಂಗೆ ಆಗಿರೋದಲ್ಲ ಸರ್. ನಾವು ಶಕ್ತಿ ಆದಷ್ಟು ರಾಕ್ಷಸರೇ ಆಗ್ತಿದ್ದೀವಿ, ದೇವತೆಗಳು ಆಗ್ತಾ ಇಲ್ಲ ಸರ್. ಇದು ಬ್ಯಾಟ್ರಿ ಏನು ಪ್ರಾಬ್ಲಮ್ ಬರಲ್ಲ? ಏನು ಬರಲ್ಲ. ಇದು ಆಲ್ರೆಡಿ ಎಲ್ಲ ನಮ್ಮಲ್ಲೇ ಸಿಕ್ಕದು. 200 ರೂಪಾಯಿ ಕೊಟ್ಟರೆ ಬ್ಯಾಟ್ರಿ ಬರುತ್ತೆ, 50 ರೂಪಾಯಿ ಕೊಟ್ಟರೆ ಅದ್ರ ಮೋಟ್ರ್ ಬರುತ್ತೆ, DC ಮೋಟ್ರ್. ಹಾಂ ಸರ್. ನಮ್ಮಲ್ಲೇ ಸಿಗೋ ಇದು 2500 ಆಗುತ್ತೆ ನಿಮಗೆ. ಇದರಾದರೆ ನಿಮ್ಗೆ ಆನ್ಲೈನಾಗಿ ಇನ್ನೊಂದು 300 ರೂಪಾಯಿ ಎಕ್ಸಸ್ ಆಗುತ್ತೆ. ಅಂಗಡಿಲಿ ತಗೊಂಡ್ರೆ ಆನ್ಲೈನ್ ಚಾರ್ಜು ನಿಮಗೆ ಇದಾಗಲ್ಲ. ನಿಮ್ಮ ಹತ್ರನೇ ಸಿಗುತ್ತೆ. ಹೊಗೆ ಬರಲ್ಲ, ಮಸಿ ಆಗಲ್ಲ. ಮಸಿ ಆದ್ರೂ ಆ ಪ್ರಮಾಣಕ್ಕೆ ಆಗಲ್ಲ. ಮಣ್ಣು ಸೌರ್ ಮಾಡ್ಬೇಕು. ಈ ಮಸಿ ಆದ್ರೆ ನಿಮ್ಗೆ ಒಳ್ಳೇದು, ಅದನ್ನೆಲ್ಲ ಮುಟ್ಟಬೇಕು, ಸ್ಪರ್ಶ ಮಾಡಬೇಕು. ನೀವು ಚಮಚದಾಗೆ ಕಪ್ಪಾಗೆ ಮಾಡ್ತೀವಿ ಅಂದ್ರೆ ನಮ್ಗೆ ಆರೋಗ್ಯ ಬಂದ್ರಿ ಬರಲ್ಲ ಅದೆಲ್ಲ. ನೋಡಿ ಹೆಂಗ್ ಮಾಡಿದಾನೆ ದೇವ್ರು. ಏನೇ ಒಂದು ಕ್ರಿಯೆ ಆಗ್ಬೇಕು ಅಂದ್ರೆ ಅಲ್ಲಿ ಪ್ರತಿಕ್ರಿಯೆ ನೀನೇನೋ ತೋರಿಸಿದ್ರೆ ನಿಮಗೆ ಸಿಗೋದು. ಪ್ರತಿಕ್ರಿಯೆ ಇಲ್ದಂಗೆ ನಿಮ್ಗೆ ಕ್ರಿಯೆ ಆಗ್ಬೇಕು ಅಂದ್ರೆ ಅದೇ ಶುಗರ್ ಕಂಪ್ಲೇಂಟ್ ಆಗಿರೋದು. ಕೆಲ್ಸ ಇಲ್ದಂಗೆ ಊಟ ಮಾಡ್ಬೇಕು ಅಂತಂದ್ರೆ, ಶ್ರಮ ಇಲ್ದಂಗೆ ಮಾಡ್ಬೇಕು ಅಂದ್ರೆ ಶುಗರ್ ಕಂಪ್ಲೇಂಟ್ ಆಗುತ್ತೆ. ಪ್ರಕೃತಿ ವಿರುದ್ಧವಾಗಿ ತಿಂದಿದ್ದಕ್ಕೆ ಕ್ಯಾನ್ಸರ್. ಅವಾಗೆಲ್ಲ ಇದ್ಲಲ್ಲೂ ಚೆನ್ನಾಗೇ ಇತ್ತು, ಮಣ್ಣು ಪುಡಿಲಲ್ಲೂ ಡಾಕ್ಟ್ರೇ ಇರ್ಲಿಲ್ಲ ಅಲ್ಲಿಗೆ. ಅಲ್ಪಡೆಗೆ ಮಣ್ಣಾಗ ಇದ್ಲಾಗ ಅಲ್ಲುಜ್ಬೇಕಾದ್ರೆ ಡಾಕ್ಟರ್ ಇರ್ಲಿಲ್ಲ. ಕೋಲ್ಗೇಟ್ ಬಂದಾಗ ಡಾಕ್ಟರ್ ಉಟ್ಕೊಂಡಿದ್ದಾರೆ. ಈಗ ಅದಕ್ಕೆ ರಂಗೋಲಿಗೂ ಇರಲಿಲ್ಲ. ಬೂದಿ ಯಾವ ರೀತಿ ರಿಮೂವ್ ಮಾಡೋದನ್ನ ತೋರಿಸ್ತೀರಾ? ಕೆಳಗಡೆ ಬಿದ್ದುಬಿಡುತ್ತೆ ತೆಗ್ಕೊಂಡ್ರೆ. ತೆಗೆದ್ರೆ ಇದು ಲಾಕ್ ಇರುತ್ತೆ, ತೆಗೆದ್ರೆ ಕೆಳಗೆ ಉದುರೋಗುತ್ತೆ. ಇಷ್ಟೇ ಬೂದಿ ಬರೋದು, ಹೆಚ್ಚಿಗೆ ಏನು ಬೂದಿ ಬರಲ್ಲ ಇದ್ರೆ. ಒಂದು ಇಡೀ ಬರುತ್ತೆ ಅಷ್ಟೇ. 100% ಬರ್ನ್ ಆಗೈತೆ ಅಂದ್ರೆ ಫುಲ್ ಬೂದಿ ಆಗೈತೆ. ಇದ್ಲು ಬಂತು ಅಂದ್ರೆ 100% ಬರ್ನ್ ಆಗಿಲ್ಲ. ಅಲ್ಲಿ ಕೃತಕವಾದ ಆಮ್ಲಜನಕ ಬೇಕಾ, ವೇಗವಾಗಿ ಉರಿಬೇಕು ಅಂದ್ರೆ ವೇಗವಾಗಿ ಆಮ್ಲಜನಕ ಬೇಕು. ಬರಲಿಲ್ಲ ಅಂದ್ರೆ ಏನಾಗುತ್ತೆ, ಸೌದೆ ಶೀತ ಇದ್ದಾಗ ಏನಾಗುತ್ತೆ, ಇಲ್ಲಿ ಕಾರ್ಬನ್ ಇಲ್ಲೇ ಉತ್ಪತ್ತಿ ಆಗುತ್ತೆ. ಕಾರ್ಬನ್ ಇರೋದು ಆ ಆಮ್ಲಜನಕ ಶುದ್ಧವಾದ ಗಾಳಿ ಬರಲ್ಲ. ಅದಕ್ಕೆ ಲ್ಯಾಂಪಿಗೆ ಚಿಮ್ನಿ ಮಾಡಿದ್ರು, ಹೊಗೆ ಎಲ್ಲ ಮ್ಯಾಕ್ ಹೋಗ್ಲಿ, ಶುದ್ಧವಾದ ಗಾಳಿ ಅಡೆಗೆಳ್ಕೊಳ್ಳಿ. ನೋಡ್ರಿ, ಹಿಂದೂ ಧರ್ಮ 1000 ವರ್ಷ ಹಾಕಿತ್ತು ಅಂದ್ರೆ ಅದು ಪ್ರಕೃತಿನ ಅನುಸರಿಸ್ಬೇಕಿತ್ತು. ಪ್ರಕೃತಿಗೆ ವಿರುದ್ಧವಾಗಿ ಹೋಗಿರ್ಲಿಲ್ಲ. ಪ್ರಕೃತಿಗೆ ವಿರುದ್ಧವಾಗಿ ನಾನು ಬುದ್ಧಿವಂತ ಅಂತ ಹೇಳ್ಕೊಂಡಿರಲಿಲ್ಲ ಅವರು. ಅದಕ್ಕಾಗಿ ನಾವು 1000 ವರ್ಷ ಬದುಕಿದ್ವಿ. ನಮ್ಮ ಕಲ್ಚರಿಗೆ 1000 ವರ್ಷ ಆಯಸ್ಸಿದೆ. ಪೌರಾಣಿಕ ಐತೆ, ಐತಿಹಾಸಿಕ ಐತೆ. ಅವ್ರದ್ದು ಐತಿಹಾಸಿಕದಿಂದ ಸ್ಟಾರ್ಟ್ ಆಗಿದ್ದಾವೆ ಹಿಸ್ಟ್ರಿ. ನಮ್ಮ ಪೌರಾಣಿಕದಿಂದ ಸ್ಟಾರ್ಟ್ ಆಗಿದೆ. ಅದಕ್ಕಿರೋ ಕಾರಣ ನಾವು ಪ್ರಕೃತಿನ ಬದುಕೊಂಡಿರೋದು. ಪ್ರಕೃತಿನೇ ದೇವ್ರು ಅಂದಿದ್ದು. ದೇವ್ರ ಪ್ರತಿರೂಪ ದೇವಸ್ಥಾನಕ್ಕೆ ಇಕ್ಕಿ ಪೂಜೆ ಮಾಡ್ತಿಲ್ಲ. ಅದ್ರಲ್ಲಿ ಲೈವ್ ದೇವರೇ ಇಲ್ಲಿದ್ದಾನೆ. ಈಗ ಸೂರ್ಯ ನಿಮ್ಮನೆ ಮುಂದಿದ್ದಾಗ ನಿಮ್ಮನೆ ಮುಂದವನೇ, ನಮ್ಮನೆಗೆ ಬಂದಾಗ ನಮ್ಮನೆ ಬಂದಾಗ ಸೂರ್ಯ ಕಿತ್ತಾಟನೇ ಬರಲ್ಲ. ಪ್ರಕೃತಿ ಇಲ್ಲಿದ್ದಾಗ ಎಲ್ಲರಿಗೂ ಸಮನಾಗೆ ಹಂಚುತ್ತೆ ಪ್ರಕೃತಿ. ಅದೇ ಮನುಷ್ಯನ ಪಕ್ಷ ಜಾತಿ ಬಂದಾಗ ಅದು ಸಮನಾಗಿ ಹಂಚಲ್ಲ. ಇದು ಬ್ಯಾಟ್ರಿ ಏನು ಪ್ರಾಬ್ಲಮ್ ಏನಾಗಲ್ಲ, ಏನು ಬರಲ್ಲ. ಆದ್ರೂ 200 ರೂಪಾಯಿ ಚಿಕ್ಕ ಬ್ಯಾಟ್ರಿ ನೋಡ್ರಿ, ಇಲ್ಲೇ ಐತಿ. ಇಷ್ಟೇ ಬ್ಯಾಟ್ರಿ ಇರೋದು. ಲೈಟ್ ಮುಟ್ಟು ನೋಡ್ರಿ, ಇಲ್ಲೇ ಐತಿ ನೋಡ್ರಿ ಬ್ಯಾಟ್ರಿ. ಬೇಕಾದ್ರೆ ಮೇಲೆ ಇದೆ ಲೈವ್ ವ್ಯಾಪಾರ ಶುರು ಹಚ್ಕೊಂಡಿದ್ದಾರೆ ಅಂತ. ಸರ್ ಅದು ಕರೆಕ್ಟ್. ಇವಾಗ ಗೊತ್ತಿಲ್ಲದೆ ಎಷ್ಟೋ ಜನ ಎಷ್ಟೋ ಮಾತಾಡ್ತಾರೆ ಸರ್. ಈಗ ಅಲ್ಲಿ ನೀವೇನು ಸೌದೆ ಒಲೆ ಉರಿದಿದ್ದು ನೋಡಿದ್ರಲ್ಲ, ಅದು ರೆಡಿ ಒಳಗಡೆ ಬಾಟಮ್ ಏನಿರುತ್ತೆ ಅಂತ ತೋರಿಸ್ಕೊಡ್ತೀವಿ ನೋಡಿ. ನೋಡಿ, ಇಲ್ಲಿ ಬ್ಲೋಯರ್ ಇರುತ್ತೆ ಚಿಕ್ಕದು. ಅದಕ್ಕೊಂದು ಚಿಕ್ಕ DC ಮೋಟ್ರ್ ಕೊಟ್ಟಿರ್ತಾರೆ. ಇದು ಹಾಳಾದ್ರೆ ಏನಾಗುತ್ತೆ ಅಂತ ಹೇಳ್ತಾರೆ. ಇಲ್ಲೆಲ್ಲ 50 ರೂಪಾಯಿ ಕೊಟ್ಟರೆ DC ಮೋಟ್ರ್ ಇಲ್ಲೇ ಆಲ್ರೆಡಿ ಸಿಗ್ತಾವೆ ನಮ್ಮಲ್ಲೆಲ್ಲ. ಇದಕ್ಕೊಂದು ಬ್ಯಾಟ್ರಿ ಕೊಟ್ಟಿರ್ತಾರೆ. 1 ಅವರ್ ಚಾರ್ಜ್ ಆದರೆ ಇದು 4 ಅವರ್ ಬ್ಯಾಕಪ್ ಬರುತ್ತೆ. ಈ ಬ್ಯಾಟ್ರಿ ಬಳಸೋದು ನೀವು ಚಾರ್ಜಿಂಗ್ ಮೇಲೆ ಇದ್ರ ಬಾಳಿಕೆ ಬರುತ್ತೆ ಅಲ್ಲ. 1 ಅವರ್ ಚಾರ್ಜ್ ಮಾಡ್ಕೊಂಡ್ರೆ ನೀವು 4 ಗಂಟೆ ಇದ್ರಾಗ ಅಡುಗೆ ಮಾಡ್ಕೋಬೋದು. ಇಲ್ಲಿಂದ ಬ್ಲೋಯರ್ ಕೊಟ್ಟಿರೋದಿಲ್ಲ, ಇಲ್ಲಿ ಏರ್ ಹೋಗ್ತಿರ್ತೈತೆ. ಯಾವತ್ತೂ ಬ್ಲೋಯರ್ನ ಆನ್ ಮಾಡ್ಕೊಂಡೇ ನೀವು ಓಡಿಸ್ಬೇಕು. ಇದನ್ನು ಕರೆಂಟ್ ಉಳಿತೆ, ಬ್ಯಾಟ್ರಿ ಉಳಿಲಿ ಅಂತ ಆಫ್ ಮಾಡಿ ಉರಿಸಬಾರ್ದು ಇದು ಯಾವುದೇ ಕಾರಣಕ್ಕೂ. ಹೀಟ್ ಯಾವುದೂ ಈ ಕಡೆಗೆ ಬರೋದಿಲ್ಲ. ಇದು ಎಲ್ಲಿಗೆ ಬೇಕಾದ್ರೂ ಫ್ಲೆಕ್ಸಿಬಲ್, ಈಜಿ ಇರೋದ್ರಿಂದ ಎಲ್ಲಿಗೆ ಬೇಕಾದ್ರೂ ಮಾಡ್ಕೋಬೋದು. ಸರ್ ಇದು ಎಷ್ಟು kg ಬರುತ್ತೆ? ಇದು ಒಂದು 6-7 kg ಬರ್ಬೋದು ಅಷ್ಟೇ.
ಆಮೇಲೆ ನಮ್ಮ ಸ್ಥಳೀಯ ಉತ್ಪನ್ನದಿಂದ ಆಗ್ತಿದೆ ನಮ್ಮ ವಿಡಿಯೋದಾಗ. ಆಮೇಲೆ ನೀವು ತಪ್ಪು ತಿಳ್ಕೊಬೇಡ್ರಿ, ನಾವು ಬಿಸ್ನೆಸ್ ಮಾಡ್ತಾ ಇಲ್ಲ ಇದು. ಎಲ್ಲಾ ತವರು ಸಿಗ್ತಾವ ಈಗ. ಇಬ್ರು ದೇಶನ ವಿಡಿಯೋ ಮಾಡೋರ್ಗು ಇದು ಮಾರಲ್ಲ, ನಾನು ಮಾರಲ್ಲ ಇದನ್ನ. ಆಮೇಲೆ ನೀವು ಪ್ರೇಕ್ಷಕರು ಆ ತರ ತಿಳ್ಕೊಂಬಿಟ್ಟಿರ. ಸ್ಥಳೀಯ ಕಮ್ಮಿ ಸೌದೆಲ್ಲ ಇದು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇರೋದು ನಾವು. ಸರ್ದು ಒಂದು ಡೆಮೋ ಪೀಸ್ ಇತ್ತು, ಅದನ್ನ ತೋರಿಸ್ತಾ ಇದೀವಿ ಅಷ್ಟೇ. ಅದನ್ನ ನಾವು ಇಲ್ಲಿ ಹೊಸದ ತೋರಿಸ್ತಾ ಇದೀವಿ. ಇಲ್ಲಿ ಎಲ್ಲಾ ಕಂಪ್ನಿಲೂ ಬಂದಿದ್ದಾವೆ, ಎಲ್ಲಾ ತವಲು ಬರುತ್ತೆ, ತಗೊಳ್ಳಿ ಅದೆಲ್ಲ. ಸರ್ ಹಂಗೇನಿಲ್ಲ, ಕಮ್ಮಿ ಸೌದೆಲ್ ನಡೀತಿ. ಅವು ಬುಟ್ಟಿ ಇರೋದ್ರಿಂದ ಏನಾಗುತ್ತೆ, ಸೌದೆ ಕತ್ತರಿಸ್ಬೇಕಾಗುತ್ತೆ. ಇದರಲ್ಲಿ ಆರಿಜಿಯಾಂಟಿಯಲ್ಲಿ ಇರೋದ್ರಿಂದ ನಾವು ಗುದ್ದನ್ ಸೌದೆನೇ ಇಟ್ಕೊಂಡು ಮಾಡ್ಕೋಬಹುದು. ಸರ್ ಬೂದಿ ರಿಮೂವ್ ಮಾಡೋದು ಈ ಕಡೆಗೆ ಇರುತ್ತೆ, ಇಲ್ಲೇ ಬೂದಿ ಇಲ್ಲೇ ಇರುತ್ತೆ, ಇದೇ ತೆಗಿಬಹುದು ಅಷ್ಟೇ. ಅದು ಏರು ಅಲ್ಲೇ ನಾನು ಕೆಳಗೆ ಬಿದ್ದು ತುಂಬ್ಕೊಂಡ್ರೆ ಅಲ್ಲಿ ಸೆಕೆಂಡ್ ಟೈಮ್ ರಿಮೂವ್ ಮಾಡ್ಬೇಕು. ಇಲ್ಲಿ ಏರ್ ಬರೋದು ತುಂಬ್ಕೊಂಡ್ಬಿಡುತ್ತೆ, ಇಲ್ಲಿ ಬಿದ್ದಿರುತ್ತೆ, ಅವಾಗ ಇಲ್ಲಿ ರಿಮೂವ್ ಮಾಡ್ಬೇಕು ಅದನ್ನ. ಇದು ಯಾವುದೇ ಕಾರಣಕ್ಕೂ ಆಫ್ ಮಾಡ್ಬೇಕು ಉರಿಬೇಕಾದ್ರೆ. ಆನ್ ಮಾಡ ಬೂದಿ ಬೀಳ್ಬೇಕು ಅಂದ್ರೆ ಇಲ್ಲಿ ತೆಗಿಬೇಕು. ಇಲ್ಲಿ ಬೂದಿ ಮಾತ್ರ ಇಲ್ಲಿ ಈಚೆ ಬರುತ್ತೆ, ಇನ್ನು ಉಳಿದಿದ್ದೆಲ್ಲ ಮೇಲೆ ಇರುತ್ತೆ. ಅಷ್ಟು ಬೂದಿ ಬರಲ್ಲ. ಇಷ್ಟು ಒಂದ್ ದಿನಕ್ಕೆ ಅಡಿಗೆ ಮಾಡಿದ್ರೆ ಒಂದ್ ಇಡೀ ಬೂದಿ ಬಂದತ್ತೇನೋ ಅಷ್ಟೇನಾ ಸರ್? ಅಷ್ಟೇ ಬರೋದು. 0% ಉರಿದ್ ಬಿಡುತ್ತಲ್ಲ, ಎಲ್ಲ ಪೂರ್ತಿ ಬರ್ನೇ ಕಮ್ಮಿ ಸೌದೆಗೆ ನಡೆಯುತ್ತೆ. ಅಪಾರ ಸೌದೆ ಬೇಕಾಗಿಲ್ಲ. ಈಗ ನಮ್ದೇನೋ ನ್ಯಾಚುರಲ್ ಬದುಕು ಮಾಡ್ಬೇಕು ಅಂದ್ರೆ ಇವನ್ನೆಲ್ಲ ನೀವು ಹೋಗ್ಲೇಬೇಕಾಗುತ್ತಲ್ಲ. ನಿಮ್ ಮಾಮೂಲಿ ಒಲೆನೆ ಮಾಡ್ಕೊಂಡು ಬ್ಲೋಯರ್ ಮಾಡ್ಕೊಳ್ಳಿ, ಅದು ನಡೆಯುತ್ತೆ. ಸರ್ ಹೇಳ್ತಾರೆ ಅದೇನಪ್ಪ ಅಂದ್ರೆ ನೈಸರ್ಗಿಕವಾಗಿ ಹೊಂದ್ಕೊಂಡು ನೀವು ಬದುಕಬೇಕು. ನಾವು ಈಗ ಅಪ್ಡೇಟ್ ಆಗ್ಬಿಟ್ಟು LPG ಎಲ್ಲ ಬಂದ್ಬಿಟ್ಟು ಕರ್ಗಾಗುತ್ತೆ ಪಾತ್ರೆ ಅಂತ ಹೇಳೆಲ್ಲ ಯೂಸ್ ಮಾಡಿ ನಮ್ಮವ್ರಾಗೆ ನಾವು ಹಾಳು ಮಾಡ್ಕೊಂತ ಇದೀವಿ. ಇಲ್ಲ ಅಪ್ಡೇಟ್ ಏನೋ ಆದ್ರಿ, ಖರ್ಚು ಮಾಡೋದ್ರಾಗ ಅಪ್ಡೇಟ್ ಮಾಡಿರಿ, ದುಡಿಯೋದ್ರಾಗ ಅಪ್ಡೇಟ್ ಆಗೈತಾ? ಇಲ್ಲ ಸರ್, ಇಲ್ಲಿರೋ ಉತ್ಪನ್ನನೇ ತಗೊಂಡು ದುಡಿಬೇಕು. ಇಲ್ಲಿರೋ ಉತ್ಪನ್ನ ಮುಗಿಯೋ ಅಂತಕ್ ಬಂದಿದಾವ. ಈಗ ನಾವೇ ಸೃಷ್ಟಿಸ್ಬೇಕಾಗತ್ತೆ, ಇಲ್ಲಿ ಮಾಡಿ ಉಣ್ಬೇಕೆ ಹೊರತಾಗಿ ಉಂಡು ಕುಕ್ಕಂಬಿಟ್ರಿ ಹೆಂಗಾಗುತ್ತೆ ಹೇಳ್ರಿ? ಈಗೆಲ್ಲ ನಾವು ಸರ್ ರೀಚಾರ್ಜ್ ಮಾಡೋರು ಯಾರು ಇಲ್ಲ, ಚಾರ್ಜ್ ಮಾಡ್ಕೊಳಕ್ಕೆಲ್ಲ ರೆಡಿ ಐತಿ. ಎಲ್ಲ ವಿಜ್ಞಾನನೂ ಅದಕ್ಕೆ ಬಳಸೋದ್ರಿಂದ ವಿಜ್ಞಾನಕ್ಕೂ ಕಳಂಕ ತಂದಿದ್ದೀವಿ ನಾವು ಆಲ್ರೆಡಿ. ಯಾವುದೇ ವಸ್ತು ಬಳಸಬೇಕು ಅಂದ್ರೆ ಆ ವಸ್ತುನ ಉತ್ಪತ್ತಿ ಮಾಡಿ ಬಳಸಬೇಕು. ಪ್ರಕೃತಿಲಿ ಎಲ್ಲಾ ಜೀವಿನೂ ಹಂಗೆ. ಗೆದ್ದುಳ ಮಣ್ಣು ತಂದು ಆಹಾರ ತಿನ್ನುತ್ತೆ, ಎರೆಹುಳ ಮಣ್ಣು ತಂದು ಆಹಾರ ತಿನ್ನುತ್ತೆ, ಮನುಷ್ಯೊಬ್ಬನೇ ಏನು ತರ್ದಂಗೆ ತಿಂತಾ ಇರ್ತಾನೆ. ಆಮೇಲೆ ಅಲ್ಲಾಗ ಹಾನಿನ ಅದೇ ಸರಿಪಡಿಸಿ ಹೋಗುತ್ತೆ, ಮನುಷ್ಯ ಸರಿಪಡಿಸಿ ಹೋಗಲ್ಲ. ಯಾಕೆ ಪ್ರಕೃತಿ ನಾಶ ಆಗ್ತೈತೆ ಅಂದ್ರೆ ಮನುಷ್ಯನ ದುರಾಸೆಗೆ. ಪ್ರಾಮಾಣಿಕ ಅಲ್ಲ ಮನುಷ್ಯ.